ಚಿಕ್ಕೋಡಿಯಲ್ಲಿ ಗಣ್ಮನ ಸೆಳೆದ ರೊಟ್ಟಿ ಬುತ್ತಿ ಜಾತ್ರೆ. ದೇವರ ನಾಮಸ್ಮರಣೆ ಸಂದರ್ಭದಲ್ಲಿ ಭಕ್ತರು ದೇಶ ಪ್ರೇಮವನ್ನ ಕೂಡ ಮೆರೆದಿದ್ದಾರೆ. ರಾಯಭಾಗ ತಾಲೂಕಿನ ಮುಗಳಖೋಡ ಮಠದಲ್ಲಿ ಜರುಗಿರುವಂತಹ ಅದ್ದೂರಿ ಜಾತ್ರೆ ಇದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ತಿರಂಗ ಬಣ್ಣವನ್ನ ಬಳಸಿ ಬುತ್ತಿ ಹೊತ್ತು ಸಾಗಿದ್ದಾರೆ ಭಕ್ತರು. ಯಲ್ಲಾಲಿಂಗ ಮಹಾರಾಜರ 38ನೇ ಪುಣ್ಯ ಸ್ಮರಣೋತ್ಸವದ ಜಾತ್ರೆ ಇದು. 10,000 ಮಹಿಳೆಯರು ಬುತ್ತಿ ಹೊತ್ತು ಪಾದಯಾತ್ರೆ ಕೂಡ ನಡೆಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ರೊಟ್ಟಿ ಜಾತ್ರೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅದರಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜರುಗಿದೆ, ಪ್ರತಿ ವರ್ಷದಂತೆ ಕೂಡ ಅಂತಾನೆ ಹೇಳಬಹುದು. ಜಾತ್ರೆಯಲ್ಲಿ ದೇಶ ಪ್ರೇಮವನ್ನ ಕೂಡ ಮೆರೆದಿದ್ದಾರೆ ಭಕ್ತರು. ತಿರಂಗ ಬಣ್ಣವನ್ನ ಬಳಸಿ ಬುತ್ತಿ ಹೊತ್ತು ಸಾಗಿದ್ದಾರೆ ಭಕ್ತರು. ಆ ದೃಶ್ಯಾವಳಿಗಳನ್ನು ಗಮನಿಸಬಹುದು ನೀವು ಕೂಡ. ಇನ್ನು ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ನೇತೃತ್ವದಲ್ಲಿ ಜಾತ್ರೆ ಆಚರಣೆ ಕೂಡ ಜರುಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಮಠದಲ್ಲಿ ಜಾತ್ರೆಯ ವೈಭವ ಮನೆ ಮಾಡಿತ್ತು. ಜನ ಕೊಡ್ತಿದ್ರು. ದಿವಸ ಒಬ್ಬ ಬರ್ತಿದ್ದ, ತೊಡಗಲೆ ಒಳಗೆ ಬಂದ. ವಿಶೇಷವಾಗಿ ನೀನಿರುವುದು ಅವಶ್ಯ, ನಿಂತಲ್ಲಿ ನೀ ಬಾ ಅನ್ನುವಂತ ಮಾತನ್ನು ಅವ್ರು ಹೇಳಿದಾಗ ಮಾಡಿರುವಂತದ್ದು. ಹೀಗಾಗಿ ಈ ಮುಗಳಖೋಡ ಪಟ್ಟಣದ ಎಲ್ಲ ಬರ್ಬೇಕಪ್ಪ, 8ನೇ ತಾರೀಕು ಬಾ, ಮತ್ತು ಆ ದಿವಸ ಹೋಗಿ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಕಾರ್ಣಿಕ ಮಹಾಪುರುಷರಾದಂಥ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರ 38ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಈ ಒಂದು ದೇಶ ಪ್ರೇಮವನ್ನು ಮೆರೆಯೋದಕ್ಕೋಸ್ಕರ ಪ್ರತಿ ವರ್ಷ ನಾವು ರೊಟ್ಟಿ ಬುತ್ತಿ ಜಾತ್ರೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಈ ಸಲ ನಮ್ಮ ಪೂಜ್ಯರು ಒಂದು ದೇಶಕ್ಕಾಗಿ ನಾವು ಏನು ಸಮರ್ಪಣೆ ಮಾಡಬೇಕು ಅಂದ್ಕೊಂಡು ಈ ಸಲ ನಮ್ಮೆಲ್ಲರಿಗೂ ಒಂದು ರೊಟ್ಟಿ ಬುತ್ತಿ ಜಾತ್ರೆ. ಇಂದು ಸುಕ್ಷೇತ್ರ ಮುಗಳಖೋಡ ಮಹಾಮಠದ ಈ ಅಂಗಳದಲ್ಲಿ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ 38ನೆಯ ವರ್ಷದ ಪುಣ್ಯಸ್ಮರಣೋತ್ಸವ ಅಂಗವಾಗಿ ಶ್ರೀಮಠದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ತಿರಂಗದಲ್ಲಿ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ಅನ್ನುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದಿಂದ ಆಯೋಜನೆ ಮಾಡಿ ತಿರಂಗದಲ್ಲಿ ಯಲ್ಲಾಲಿಂಗ ಪ್ರಭುಗಳ ಭಕ್ತರ ಭಕ್ತಿಯ ರೊಟ್ಟಿಯ ಜಾತ್ರೆಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.